ಸ್ನೇಹಿತರೆ, ಕರ್ನಾಟಕದ ವಿದ್ಯಾರ್ಥಿಗಳು ಸರ್ಕಾರಿ ಜಾಬ್ಗಳು ಖಾಲಿ ಇರೋದನ್ನ ಬೇಗ ಭರ್ತಿ ಮಾಡಿ ಅಂತ ಹೇಳಿ ಭಾರಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವರ್ಷಾನುಗಟ್ಟಲೆ ರೂಮ್ಗಳಲ್ಲಿ ಕೂತು ಬೀದಿಲಿ ಕೂತು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಸಮಯವನ್ನು ಜೀವನವನ್ನು ಅದಕ್ಕೆ ಕೊಟ್ಟಿರೋ ಯುವಕ ಯುವತಿಯರ ಆಕ್ರೋಶಕ್ಕೆ 100ಕ್ಕೆ 100 ಪಾಲೋದು ನ್ಯಾಯಸಮ್ಮತನೇ. ಸರ್ಕಾರಗಳ ನಿರ್ಲಕ್ಷ್ಯವನ್ನು ಖಂಡಿಸಲೇಬೇಕು. ಆದರೆ ಇಲ್ಲಿ ಬಹುದೊಡ್ಡ ಒಂದು ಆದರೆ ಅನ್ನೋದಿದೆ. ಇಲ್ಲಿ ನಮ್ಮ ಯುವ ಜನತೆ ಬಡಿತಾ ಇರೋ ಬಾಗಿಲು ನಿಜಕ್ಕೂ ಅವರೆಲ್ಲರಿಗೂ ಒಳಗೆ ಹೋಗುವಷ್ಟು ದೊಡ್ಡದಾಗಿದೆಯಾ ಬಾಗಿಲೋದು, ಅಥವಾ ಸಣ್ಣ ಬಾಗಿಲಿನ ಮುಂದೆ ದೊಡ್ಡ ರಶ್ ಕ್ರಿಯೇಟ್ ಆಗಿದೆಯಾ? ರಸ್ತೆಗಿಳಿದು ಹೋರಾಟ ಮಾಡ್ತಿರೋದು ನಿಜಕ್ಕೂ ಸಿಗುವಂಥ ಗುರಿಗ? ಯಾಕಂದರೆ ನಮ್ಮ ಯುವಕರು ಸರ್ಕಾರಿ ಕೆಲಸ ಬೇಕು ಅಂತ ಕೇಳ್ತಿದ್ದಾರೆ. ಅದು ಒಂದು ತೊಟ್ಟು ನೀರದು. ಆದರೆ ನಮ್ಮ ಪ್ರಕಾರ ನಾವು ಕೇಳಬೇಕಾಗಿರೋದು ಇಡೀ ಸಮುದ್ರವನ್ನು. ಕಾಂತ್ ಕುಮಾರ್ ಅವರೊಂದಿಗಿನ ಪಾಡ್ಕಾಸ್ಟ್ನಲ್ಲೂ ಕೂಡ ನಾವು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ವೈ ಓನ್ಲಿ ಗೌರ್ಮೆಂಟ್ ಜಾಬ್ಸ್ ಕ್ರಿಯೇಟ್ ಮಾಡಿ ಅಂತ ಕೇಳೋಣ ನಾವು ಇವರಿಗೆ, ನಮ್ಮ ಸರ್ಕಾರಕ್ಕೆ. ನಾಟ್ ಜಸ್ಟ್ ಜಾಬ್ಸ್ ಇನ್ ಗೌರ್ಮೆಂಟ್, ಜಾಬ್ಸ್ ಇನ್ ಎಕಾನಮಿ. ಸರ್ಕಾರದ ಪರ್ಫಾರ್ಮೆನ್ಸ್ನ ಪ್ಯಾರಾಮೀಟರೇ ಎಷ್ಟು ಜಾಬ್ಸ್ ಕ್ರಿಯೇಟ್ ಮಾಡಿದ್ರಿ ಎಕಾನಮಿಯಲ್ಲಿ, ನಿರುದ್ಯೋಗ ಪ್ರಮಾಣ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು ಡೌನ್ ಆಯಿತು ಅನ್ನೋದರ ಬೇಸಿಸ್ ಮೇಲೆ ಡಿಸೈಡ್ ಆಗಬೇಕು ಅಂತ. ಅದನ್ನು ಮಾಡೋ ತಾಕತ್ತು ಯುವ ಜನತೆಗೆ ಇದೆ. ಯಾಕಂದರೆ ಯುವಕರೇ ಮೆಜಾರಿಟಿ ಈ ಸೊಸೈಟಿಯಲ್ಲಿ. ಅದೇ ಕಾರಣಕ್ಕೆ ಸ್ನೇಹಿತರೆ, ಈ ವರದಿಯಲ್ಲಿ ನಾವು ನಮ್ಮ ವ್ಯವಸ್ಥೆಯ ಅತಿ ದೊಡ್ಡ ಭ್ರಮೆ ಮತ್ತು ಉದ್ಯೋಗದ ಹಿಂದಿರೋ ಒಂದು ಭೀಕರ ಜಾಬ್ ಸತ್ಯ ಏನಿದೆ, ಈ ಕಹಿ ಸತ್ಯವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವರದಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸರ್ಕಾರಿ ನೌಕರಿ ಕಡಲಲ್ಲಿ ಕೇವಲ ಒಂದು ಹನಿ. ಒಂದಷ್ಟು ಡೇಟಾ ಮತ್ತು ಫ್ಯಾಕ್ಟ್ಸ್ ನೋಡೋಣ. ಈಗ ಪ್ರತಿ ವರ್ಷ ಕರ್ನಾಟಕದಲ್ಲಿ ಎಷ್ಟು ಜನ ಡಿಗ್ರಿ ಮುಗಿಸಿ ಹೊರಗೆ ಬರ್ತಾರೆ ಗೊತ್ತಾ ಸ್ನೇಹಿತರೆ? ಇಂಜಿನಿಯರಿಂಗ್, ಡಿಗ್ರಿ ಕಾಲೇಜು, ಡಿಪ್ಲೊಮಾ, ಪಾಲಿಟೆಕ್ನಿಕ್, ಹೀಗೆ ಲಕ್ಷಾಂತರ ಜನ ಹೊರಗೆ ಬರ್ತಾರೆ. ಆಲ್ರೆಡಿ ವರ್ಷ ತಗೊಂಡು ಡಿಗ್ರಿ ತಗೊಂಡು ಜಾಬ್ ಇಲ್ಲದೆ ಕೂತಿರೋರು ಬಿಡಿ, ಅದು ಬಿಟ್ಟು ಪ್ರತಿ ವರ್ಷ ಪಾಸಾಗಿ ಬರೋರ ಸಂಖ್ಯೆ ಇಡೀ ದೇಶದ ಲೆಕ್ಕ ತಗೊಂಡ್ರೆ ಕೋಟ್ಯಂತರ ಯುವಕರು ಜಾಬ್ ಮಾರ್ಕೆಟ್ಗೆ ಬರ್ತಾರೆ. ಆದರೆ ಸರ್ಕಾರದ ಬಳಿ ಇರೋ ಹುದ್ದೆಗಳೆಷ್ಟು? ಕರ್ನಾಟಕ ಸರ್ಕಾರದ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ ಸುಮಾರು 7.5 ರಿಂದ 7.25 ಲಕ್ಷ ಮಾತ್ರ. ಇಡೀ ರಾಜ್ಯದ ಆಡಳಿತ ಯಂತ್ರವನ್ನು ನಡೆಸೋಕ್ಕೆ ಸರ್ಕಾರಕ್ಕೆ ಬೇಕಾಗಿರೋದೇ ಬರೀ 7.5 ಲಕ್ಷ ಜನ. ಅದರಲ್ಲೂ ಈಗ ಟೆಕ್ನಾಲಜಿ, ಔಟ್ಸೋರ್ಸಿಂಗ್ ಅಂತೆಲ್ಲ ಬಂದು, ಕಾಂಟ್ರ್ಯಾಕ್ಟ್ ಅಂತೆಲ್ಲ ಬಂದು ಸರ್ಕಾರಿ ಜಾಬ್ಸ್ ಈಗ ಕಮ್ಮಿ ಆಗ್ತಾ ಇದ್ದಾವೆ. ಓಕೆ, ಇರೋದ್ರಲ್ಲೇ 7.5 ಲಕ್ಷದಲ್ಲಿ ಖಾಲಿ ಇರೋದೆಷ್ಟು? ವಿದ್ಯಾರ್ಥಿಗಳೇ ಹೇಳುವಂತೆ ಸರ್ಕಾರದ ಒಂದು ಲೆಕ್ಕಾಚಾರದ ಪ್ರಕಾರ ಕೂಡ ಕರ್ನಾಟಕ ಸರ್ಕಾರದ್ದು ಒಂದು 2.5 ಲಕ್ಷ, ಹೆಚ್ಚಂದ್ರೆ 3 ಲಕ್ಷ. ಇದು ಹಲವು ವರ್ಷಗಳ ಬ್ಯಾಕ್ಲಾಗ್ ಸೇರಿ. ಈಗ ಒಂದು ನಿಮಿಷ ಯೋಚನೆ ಮಾಡಿ, ಮುಖ್ಯಮಂತ್ರಿಗಳು ನಾಳೆ ಬೆಳಿಗ್ಗೆನೆ ಎದ್ದು ಒಂದು ದೊಡ್ಡ ಕ್ರಾಂತಿಕಾರಿ ನಿರ್ಧಾರ ಮಾಡ್ತಾರೆ. ಎಲ್ಲ 3 ಲಕ್ಷ ಹುದ್ದೆಗಳಿಗೂ ಒಂದೇ ಸಲ ನೋಟಿಫಿಕೇಶನ್ ಕೊಟ್ಟು ಒಂದೇ ತಿಂಗಳಲ್ಲಿ ಎಕ್ಸಾಮ್ ಮಾಡಿ ಎಲ್ರಿಗೂ ಕೆಲಸ ಕೊಟ್ಟು ಬಿಡ್ತಾರೆ ಅಂತ ಅಂದ್ಕೊಳ್ಳೋಣ. ಅವಾಗೇನಾಗುತ್ತೆ? ಅಬ್ಬಬ್ಬ ಅಂದರೆ 2.5-3 ಲಕ್ಷ ಯುವಕರಿಗೆ ಸರ್ಕಾರಿ ಕೆಲಸ ಸಿಗಬಹುದು ಅಷ್ಟೇ. ಆದರೆ ಆ ಕೆಲಸಕ್ಕಾಗಿ ಕಾಯ್ತಿರೋರು ಎಷ್ಟು ಜನ? ಕೋಟ್ಯಂತರ ಜನ. ಹಾಗಿದ್ರೆ ಈ ವರ್ಷ ಮತ್ತೆ ಡಿಗ್ರಿ ಮುಗಿಸಿ ಬರೋರು, ಮುಂದಿನ ವರ್ಷ ಡಿಗ್ರಿ ಮುಗಿಸಿ ಬರೋರು, ಅವ್ರ ಕತೆ ಏನು? ಇದು ಬರೀ ಕರ್ನಾಟಕದ ಹೇಳಿದ್ದು. ಇಡೀ ಭಾರತದ ಲೆಕ್ಕಾಚಾರ ಕೇಳಿದ್ರೆ ತಲೆ ತಿರುಗತ್ತೆ. 2023-24 ಅಧಿಕೃತ ಅಂದಾಜಿನ ಪ್ರಕಾರ ಭಾರತದ ಒಟ್ಟು ಕಾರ್ಮಿಕ ಶಕ್ತಿ 64.33 ಕೋಟಿ. ಕೆಲಸ ಮಾಡುವ ವಯಸ್ಸಿನಲ್ಲಿರೋರು, ಕೆಲಸ ಮಾಡಬಲ್ಲ ಜನರ ಸಂಖ್ಯೆ 64 ಕೋಟಿಗೂ ಅಧಿಕ ಸ್ನೇಹಿತರೆ. ಆದರೆ ನಮ್ಮ ದೇಶದಲ್ಲಿರೋ ಒಟ್ಟು ಸರ್ಕಾರಿ ಉದ್ಯೋಗಗಳ ಸಂಖ್ಯೆ ಎಷ್ಟು ಗೊತ್ತಾ? ಟೋಟಲ್ ಕೇಂದ್ರ ರಾಜ್ಯ ಎಲ್ಲ ಸರ್ಕಾರಿ ಹುದ್ದೆಗಳನ್ನು ಸೇರಿಸಿದ್ರೆ 1.4 ಕೋಟಿ ಮಾತ್ರ. 64.33 ಕೋಟಿ ಜನ ಇಲ್ಲಿ ಉದ್ಯೋಗಕ್ಕೆ ರೆಡಿ ಇರುವಂಥ ಜನಸಮೂಹ ಇಲ್ಲಿ ಬರೀ 1.4 ಕೋಟಿ ಸರ್ಕಾರಿ ಜಾಬ್ಸ್ ಅಲ್ಲಿ 2.18% ಮಾತ್ರ ಇರೋದು ಅವಕಾಶ. ನಮ್ಮ ದೇಶದಲ್ಲಿ ಕೆಲಸ ಮಾಡೋ ಪ್ರತಿ 100 ಜನರಲ್ಲಿ ಕೇವಲ 2 ಅಥವಾ 3 ಮಾತ್ರ ಸರ್ಕಾರಿ ಕೆಲಸ ಸಿಗೋಕೆ ಸಾಧ್ಯ. ಉಳಿದ 97-98 ಜನ ಏನ್ ಮಾಡಬೇಕು? ಇದೇ ಕಹಿ ಸತ್ಯ. ಸರ್ಕಾರವೇ ದೇಶದ ಅತಿ ದೊಡ್ಡ ಎಂಪ್ಲಾಯರ್ ಆಗೋಕೆ ಸಾಧ್ಯನೇ ಇಲ್ಲ. ಭಾರತ ಬಿಡಿ ಪ್ರಪಂಚದ ಯಾವುದೇ ಒಂದು ಸರಿಯಾದ ದಿಕ್ಕಲ್ಲಿ ಸಾಗೋ ಅಭಿವೃದ್ಧಿ ಹೊಂದ್ತಾ ಇರೋ ಫ್ರೀ ಮಾರ್ಕೆಟ್ ಎಕಾನಮಿಯಲ್ಲಿ ಇಂಪಾಸಿಬಲ್. ಸೇಫ್ ಲೈಫ್ ಅನ್ನೋ ಮರೀಚಿಕೆ ಕಳೆದು ಹೋಗ್ತಿರೋ ಯೌವನ. ಎಸ್ ಸ್ನೇಹಿತರೆ, ಇದು ಕಹಿ ಅಂತ ಅನ್ಸ್ಬೋದು, ಅದು ಸತ್ಯನೇ. ಈ ಕಹಿಗೆ ಪರಿಹಾರ ಏನು? ಅದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೆ. ಗಮನ ಕೊಟ್ಟು ವರದಿಯನ್ನ ಫುಲ್ ನೋಡಿ ಸ್ನೇಹಿತರೆ. ಮೊದಲಿಗೆ ಕಹಿ ಏನು ಅಂತ ನೋಡೋಣ ನಾವು. ಸರ್ಕಾರಿ ಕೆಲಸ ಯಾಕೆ ಬೇಕು ಅಂತ ಕೇಳಿದ್ರೆ ಬಹುತೇಕರು ಕೂಡ ಉತ್ತರ ಒಂದೇ, ಪರ್ಮನೆಂಟ್ ಜಾಬ್, ಸೆಟಲ್ ಆಗ್ಬಿಡುತ್ತೆ ಅಂತ ಹೇಳಿ. ಜಾಬ್ ಸೆಕ್ಯೂರಿಟಿ ಅಂತ. ರಿಟೈರ್ ಆದಮೇಲೆ ಪೆನ್ಷನ್ ಬರುತ್ತೆ,
ಮದುವೆ ಮಾರುಕಟ್ಟೆಯಲ್ಲೂ ಕೂಡ ಡಿಮಾಂಡ್ ಜಾಸ್ತಿ ಆಗುತ್ತೆ, ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತ. ಆದರೆ ಈ ಹುಡುಕಾಟದಲ್ಲಿ, ರೇಸ್ನಲ್ಲಿ ನಮ್ಮ ಯುವ ಜನತೆ ಕಳ್ಕೊಳ್ತಿರೋದು ಏನು ಗೊತ್ತಾ? ತಮ್ಮ ಬದುಕಿನ ಅತಿ ಮುಖ್ಯವಾದ ಪ್ರೈಮ್ ಟೈಮ್ ಅನ್ನ. ಸರ್ವೆಗಳ ಪ್ರಕಾರ ಭಾರತದಲ್ಲಿ ಒಬ್ಬ ಯುವಕ ಅಥವಾ ಯುವತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋಕೆ ಆವರೇಜ್ ಆಗಿ 3 years 3 months ಟೈಮ್ ಅನ್ನ ಕೊಡ್ತಾರೆ ಆವರೇಜ್ ಆಗಿ. ಕೆಲವ್ರದ್ದು ಇದು 5-10 ವರ್ಷನೂ ಇರುತ್ತೆ. 21 ವರ್ಷಕ್ಕೆ ಡಿಗ್ರಿ ಮುಗಿಸಿದ ಯುವಕ 30 ವರ್ಷ ಆದ್ರೂ ಕೂಡ ಕೋಚಿಂಗ್ ಸೆಂಟರ್ಗಳಲ್ಲೇ ಒದ್ದಾಡ್ತಾ ಇರ್ತಾರೆ. ಕರ್ನಾಟಕದ ಪರಿಸ್ಥಿತಿ ತಗೊಂಡ್ರೆ ಇನ್ನೂ ಅಯೋಮಯ ಇದು. ಒಂದು ಎಕ್ಸಾಮಿಗೆ ಕರೀತಾರೆ, ಮಕ್ಕಳು ಹಗಲು ರಾತ್ರಿ ಓದ್ತಾರೆ, PGಗಳಲ್ಲಿ ಕಿರಿದಾದ ರೂಮ್ಗಳಲ್ಲಿ ಬದುಕು ಸವೆಸ್ತಾರೆ, ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ, ತಲೆ ಕೆಡಿಸ್ಕೊಂಡು ಓದಿರ್ತಾರೆ, ಹುಚ್ಚು ಹಿಡಿಯೋಷ್ಟು ಓದಿರ್ತಾರೆ. ಆದರೆ ರಿಸಲ್ಟ್ ಬರೋ ಹೊತ್ತಿಗೆ ಏನೋ ಒಂದು ಸ್ಕ್ಯಾಮ್ ಅಥವಾ ಪ್ರಾಬ್ಲಮ್. PSI ನೇಮಕಾತಿಯಲ್ಲಿ ಏನಾಯ್ತು ನೋಡಿದಿರಿ. KPSC ಅನ್ನೋ ದರಿದ್ರ ಕರ್ಮ ಕಾಂಡದ ಕೂಟದ ಬಗ್ಗೆ ಕೂಡ ನಿಮಗೆ ಚೆನ್ನಾಗುತ್ತೋ. ಅದೆಷ್ಟು ಯುವಕರ ಕನಸು ಪದೇ ಪದೇ ಹಾಳು ಮಾಡ್ತಿದ್ದಾರೆ ಇವರು. KPSCನ ರಿಫಾರ್ಮ್ ಮಾಡಕ್ಕೆ ಇವ್ರ ಕೈಲಿ ಯಾಕೆ ಆಗ್ತಾ ಇಲ್ಲ? ಬರೀ ಇಶ್ಯೂಸ್, ಬರೀ ಪ್ರಾಬ್ಲಮ್ಸ್, ಪರೀಕ್ಷೆ ರದ್ದು, ಮರು ಪರೀಕ್ಷೆ, ಅರೆಸ್ಟ್, ಕೋರ್ಟ್ ಕೇಸ್. ಇದೆಲ್ಲದರ ನಡುವೆ ನಮ್ಮ ಯುವ ಶಕ್ತಿಯ ಆ ಮುಖ್ಯವಾಗಿರೋ ಆ ಫೈರ್ ಇರೋ ಏಜ್ ಮೀರ್ ಹೋಗ್ತಾ ಇರುತ್ತೆ. ಇದರ ಆರ್ಥಿಕ ನಷ್ಟ ಎಷ್ಟು ಲೆಕ್ಕ ಹಾಕಿ ನೋಡಿ. ಒಬ್ಬ ಯುವಕ ಡಿಗ್ರಿ ಮುಗಿಸಿ ಯಾವುದಾದ್ರೂ ಪ್ರೈವೇಟ್ ಕಂಪನಿಗೆ ಸೇರಿದ್ರೆ ಆರಂಭದಲ್ಲಿ ವರ್ಷಕ್ಕೆ ಕನಿಷ್ಠ 3-4 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ. ಅದೇ ಯುವಕ 3.5 ವರ್ಷಗಳ ಕಾಲ ಬರೀ ಸರ್ಕಾರಿ ಎಕ್ಸಾಮ್ಗೆ ಅಂತ ಓದಿ 3, 4, 5, 6, 7 ವರ್ಷ ಸಿಗಲೇ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ನಷ್ಟ ಆಯಿತು ಯೋಚನೆ ಮಾಡಿ ನೀವು. ಜೊತೆಗೆ ಅವರ ಕುಟುಂಬಕ್ಕೆ ಎಷ್ಟು ನಷ್ಟ ಆಯಿತು ಯೋಚನೆ ಮಾಡಿ. ಜೊತೆಗೆ ಅದೇ ವರ್ಕ್ ಎಕ್ಸ್ಪೀರಿಯನ್ಸು ಸಿಗಲ್ಲ, ಕರಿಯರ್ ಗ್ರೋತ್ ಕೂಡ ಪೆಟ್ಟು ತಿನ್ನುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ ಅಂದಾಗ ಶುರುವಾಗೋ ಡಿಪ್ರೆಷನ್, ಪೋಷಕರು ಮತ್ತು ಸಮಾಜ ಕೇಳೋ ಪ್ರಶ್ನೆಗಳು, ಮಾನಸಿಕ ಒತ್ತಡ. ಇಷ್ಟು ವರ್ಷ ಟ್ರೈ ಮಾಡಿದ್ಯಾ, ನಿಂಗೆ ಆಗಿಲ್ವಾ ಅಂತ ಕೇಳೋದು, ಅಲ್ಲಿರೋ ಎಷ್ಟು ಕಷ್ಟ ಇರುತ್ತಂತ ಅರ್ಥನೇ ಮಾಡ್ಕೊಳ್ಳದೆ ಜನ ಕೇಳೋ ಪ್ರಶ್ನೆಗಳು. ಇದನ್ನ ಅಳಿಯೋಕೆ ಸಾಧ್ಯನೇ ಇಲ್ಲ. ಸರ್ಕಾರಿ ಕೆಲಸನೇ ಬೇಡ, ಕೆಲಸದ ವಾತಾವರಣ ಕೊಡಿ. ಎಸ್ ಸ್ನೇಹಿತರೆ, ನಾವು ಕೇವಲ ಸರ್ಕಾರಿ ಜಾಬ್ಗಳನ್ನ ಮಾತ್ರ ಕೇಳೋದಲ್ಲ ಇವ್ರ ಹತ್ರ, ನಾವು ಇವ್ರ ಹತ್ರ ಜಾಬ್ಸ್ ಕೇಳಬೇಕು. ಜಾಬ್ಸ್ ಇನ್ ಎಕಾನಮಿ. ಬರೀ 100-200 ಬರೋ ರಿಕ್ರೂಟ್ಮೆಂಟ್ಗಲ್ಲ, ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಗಲ್ಲ, 64-65 ಕೋಟಿ ಯುವ ಜನತೆಗೆ, ಭಾರತದ ಯುವ ಶಕ್ತಿಗೆ ಜಾಬ್ ಕ್ರಿಯೇಟ್ ಮಾಡೋ ಪಾಲಿಸಿಗಳಿಗಾಗಿ ನಾವು ರಸ್ತೆಗಿಳಿಬೇಕು. ನಮಗೆ ಕೆಲಸ ಮಾಡುವ, ಉದ್ಯಮ ಕಟ್ಟುವ ವಾತಾವರಣ ಕೊಡಿ ಅಂತ ನಾವು ಕೇಳಬೇಕು ಸ್ನೇಹಿತರೆ. ನಮ್ಮ ಊರಲ್ಲಿ ಹುಬ್ಳಿ, ಧಾರವಾಡ, ಬೆಳಗಾವಿ, ಚಿಕ್ಕಮಗಳೂರು, ತುಮಕೂರು, ಉತ್ತರ ಕರ್ನಾಟಕ, ಹಳ್ಳಿಗಾಡು, ಟೈರ್ 2, ಟೈರ್ 3 ನಗರಗಳಲ್ಲೂ ಕೂಡ ಉದ್ಯೋಗ ಸಿಗುವ ವಾತಾವರಣ ತನ್ನಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ತನ್ನಿ. ಕೇವಲ ಬೆಂಗಳೂರಿಗೆ ಮಾತ್ರ ಕಂಪನಿಗಳು ಯಾಕೆ ಬರಬೇಕು? ನಮ್ಮೂರಿಗೂ ತನ್ನಿ, ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡೋದು ತಕ್ಕಂತೆ ಅಂತ ಹೇಳಿ ನಾವು ಕೇಳಬೇಕು. ಸ್ವಾಮಿ, ನೀವು ಬರೋಕ್ಕಿಂತ ಮುಂಚೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿತ್ತು, ಇವಾಗ ಎಷ್ಟಿದೆ? ಎಂಪ್ಲಾಯ್ಮೆಂಟ್ ಜನರೇಷನಲ್ಲಿ ನಿಮ್ಮ ಪಾತ್ರ ಏನು ಅಂತ. ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಹೇಳ್ತಾರೆ, 2,000 ರೂಪಾಯಿ, 1,500 ರೂಪಾಯಿ, 3,000 ರೂಪಾಯಿ ಅಂತ ಹೇಳಿ ವಾಪಸ್ ಬಿಸಾಕಬೇಕು. ಇದನ್ನು ಎಕಾನಮಿಯಲ್ಲಿ ಜಾಬ್ಸ್ ಎಷ್ಟು ಕ್ರಿಯೇಟ್ ಮಾಡಿದ್ರಿ ಅಂತ ಕೇಳಬೇಕು. ಉದ್ಯೋಗ ಸೃಷ್ಟಿ ಅದೇ ಅವರ ಪರ್ಫಾರ್ಮೆನ್ಸ್ನ ಪ್ಯಾರಾಮೀಟರ್ ಆಗಬೇಕು. ರಾಜ್ಯ ಸರ್ಕಾರಕ್ಕೂ ಕೇಳಬೇಕು, CMಗೂ ಕೇಳಬೇಕು, MLAಗೂ ಕೇಳಬೇಕು, MPಗೂ ಕೇಳಬೇಕು. ಸ್ವಾಮಿ, ಎಷ್ಟು ನಮ್ಮ ಊರಲ್ಲಿ ಎಷ್ಟು ಜಾಬ್ಸ್ ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಿ ಯಾರಾದರೂ ಕೇಳಿದ್ದೀರಾ? ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಯಿತು ಅಂತ ಹೇಳಿ MLA ಯಾವ ಥರ ಕೇಳಿದಾರೆ ಯಾರಾದರೂ ಕೂಡ? ನಮ್ಮ ಯೋಜನೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಏನು ವ್ಯವಸ್ಥೆ ಮಾಡಿದ್ದೀರಿ ಅಂತ ಯಾರಾದರೂ ಕೂಡ ನಾವು ಕೇಳಿದೀವ? ಬೇರೆ ರಾಜ್ಯಗಳಿಂದ, ಬೇರೆ ರಾಷ್ಟ್ರಗಳಿಂದ ಬಂಡವಾಳ ಅಟ್ರಾಕ್ಟ್ ಮಾಡೋಕೆ, ಬೇರೆ ರಾಜ್ಯಗಳನ್ನು ಬೀಟ್ ಮಾಡಿ ಇಲ್ಲಿಗೆ ತರಕ್ಕೆ ಏನು ಹೆಜ್ಜೆ ಇಟ್ರಿ, ಏನು ಕಾಂಪಿಟೇಷನ್ ಮಾಡಿದ್ರಿ ಅಂತ ನಾವು ಕೇಳ್ತೀವ? ಇದನ್ನು ಕೇಳಬೇಕು ನಾವು. ಸ್ಟಾರ್ಟ್ಅಪ್ ಶುರು ಮಾಡೋಕೆ ಫಂಡಿಂಗ್ ಕೊಡಿ ಅಂತ ಕೇಳಬೇಕು. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ 2025-30 ಸ್ಟಾರ್ಟ್ಅಪ್ ಪಾಲಿಸಿಯಲ್ಲಿ 570 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಇದು ಬೆಂಗಳೂರು ಬಿಟ್ಟು ಬೇರೆ ಕಡೆ ಸ್ಟಾರ್ಟ್ಅಪ್ ಶುರು ಮಾಡೋ ಯುವಕರಿಗಾಗಿ ಇರೋ ದುಡ್ಡು. ಅದನ್ನು ಕೊಡಿ, ನಾವೇ 10 ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ನಮ್ಮ ಯುವಕರು ಮುಂದೆ ಬರಬೇಕು. ಪಕ್ಕದ ತಮಿಳುನಾಡಿನ ಉದಾಹರಣೆ ನೋಡಿ. ಚೆನ್ನೈನ ಆಟೋಮೊಬೈಲ್ ಕ್ಲಸ್ಟರ್ ಮಾಡಿ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಕೊಡ್ತಿದ್ದಾರೆ. ಅಲ್ಲಿ ಸರ್ಕಾರ ಮತ್ತು ಇಂಡಸ್ಟ್ರಿಗಳ ನಡುವೆ ಒಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ಇದೆ. ಸೌತ್ ಕೊರಿಯಾ, ಜಪಾನ್ ಅಂತ ರಾಷ್ಟ್ರಗಳು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿದ್ದು ಗೌರ್ಮೆಂಟ್ ಜಾಬ್ ಕೊಟ್ಟಲ್ಲ, ಇಂಪಾಸಿಬಲ್. ಎಕ್ಸ್ಪೋರ್ಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಬೂಸ್ಟ್ ಕೊಟ್ಟು ಆ ರಾಷ್ಟ್ರಗಳಲ್ಲಿ ಸರ್ಕಾರಗಳು ಎಂಪ್ಲಾಯರ್ ಆಗಲಿಲ್ಲ, ಎನೇಬಲರ್ಗಳಾದ್ರು. ಉದ್ಯೋಗ ಸೃಷ್ಟಿಗೆ ಪ್ಲಾಟ್ಫಾರ್ಮ್ ಮಾಡಿಕೊಟ್ರು. ಚಕ್ರವ್ಯೂಹ, ಡಿಮಾಂಡ್ ಒಂದೇ, ಲಾಭ 4. ಯಾವಾಗ ನಾವು ಈ ತರ ಜಾಬ್ಸ್ ಇನ್ ಎಕಾನಮಿ ಅಂತ ಡಿಮಾಂಡ್ ಮಾಡೋಕೆ ಶುರು ಮಾಡ್ತೀವೋ, ಅದರ ಬೇಸಿಸ್ ಮೇಲೆ ಸರ್ಕಾರಗಳ ಪರ್ಫಾರ್ಮೆನ್ಸ್ ನ ಅಳಿತೀವೋ, ಆಗ ಒಂದು ಅದ್ಭುತವಾದ ಚಕ್ರವ್ಯೂಹ ಈ ರಾಜಕಾರಣಿಗಳಿಗೆ ನಾವು ಸೃಷ್ಟಿ ಮಾಡ್ದಂಗಾಗತ್ತೆ. ಬದಲಾವಣೆ ಅಲ್ಲಿ ಶುರುವಾಗುತ್ತೆ. ಒಂದೇ ಕಲ್ಲಿಗೆ 4 ಹಕ್ಕಿಯನ್ನು ಹೊಡೆದಂಗಾಗತ್ತೆ. ಹೇಗೆ ಗೊತ್ತಾ? ತುಂಬಾ ಸಿಂಪಲ್. ಹಕ್ಕಿ ನಂಬರ್ 1, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಯುವಕರು ಪ್ರೈವೇಟ್ ಉದ್ಯೋಗ ಬೇಕು ಅಂತ ಪಟ್ಟು ಹಿಡಿದಾಗ, ಎಕಾನಮಿಲಿ ಎಷ್ಟು ಜಾಬ್ಸ್ ಕ್ರಿಯೇಟ್ ಮಾಡಿದೆ ಅಂತ ಕೇಳೋಕೆ ಶುರು ಮಾಡಿದಾಗ
ಮಂತ್ ಆನ್ ಮಂತ್ ಜಾಬ್ಸ್ ಡೇಟಾ ರಿಲೀಸ್ ಮಾಡಿ ಅಂತ ಹೇಳಿದಾಗ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲದೆ ರಾಜ್ಯಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡಲೇಬೇಕಾಗತ್ತೆ. ಉದ್ಯೋಗ ಸೃಷ್ಟಿ ಮಾಡಲೇಬೇಕು ಅಂತ ಹೇಳಿದ್ರೆ ಹೆಚ್ಚೆಚ್ಚು ಅವರು ಫ್ಯಾಕ್ಟ್ರಿಗಳನ್ನು ತರಬೇಕಾಗತ್ತೆ, ಹೆಚ್ಚೆಚ್ಚು ಕಂಪನಿಗಳನ್ನು ಇಲ್ಲಿ ಹಾಕಬೇಕಾಗತ್ತೆ, ಪ್ರೈವೇಟ್ನವ್ರದ್ದು ಹಾಕಿಸ್ಬೇಕಾಗತ್ತೆ. ಹಾಗಂತ ಸರ್ಕಾರ ಹೇಳಿದ ತಕ್ಷಣ ಪ್ರೈವೇಟ್ನವ್ರು ಬಂದು ಇನ್ವೆಸ್ಟ್ ಮಾಡ್ತಾರಾ? ಇಲ್ಲ. ಅವರು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಲ್ಲಿದೆ ಸರಿ ಮಾಡಿ ಅಂತ ಹೇಳ್ತಾರೆ. ಆಗ ಸರ್ಕಾರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಜಾರಿ ಮಾಡಬೇಕಾಗತ್ತೆ, ಅಂತ ಪಾಲಿಸಿಯನ್ನು ತರಬೇಕಾಗತ್ತೆ. ಅದರ ಅರ್ಥ ಏನು? ಕಂಪ್ನಿ ಶುರು ಮಾಡೋಕ್ಕೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕೊಡಬೇಕು, ರೆಡ್ ಟೇಪಿಸಮ್ ಅಂದರೆ ಫೈಲ್ಗಳು ಟೇಬಲ್ನಿಂದ ಟೇಬಲ್ಗೆ ಮೂವ್ ಆಗೋದು ಸ್ವಲ್ಪ ಫಾಸ್ಟ್ ಆಗಬೇಕು, ಭ್ರಷ್ಟಾಚಾರ ಕಮ್ಮಿ ಆಗಬೇಕು, ಭ್ರಷ್ಟ ಅಧಿಕಾರಿಗಳ ಹ್ಯಾರಾಸ್ಮೆಂಟ್ ಕಮ್ಮಿ ಆಗಬೇಕು, ಲ್ಯಾಂಡ್ ಅಕ್ವಿಸಿಷನ್ ಸುಲಭ ಆಗಬೇಕಾಗತ್ತೆ. ಇದೆಲ್ಲ ಸರ್ಕಾರ ಮಾಡಬೇಕಾಗತ್ತೆ. ಅವಾಗ ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಹಕ್ಕಿ ನಂಬರ್ 2 ಇನ್ವೆಸ್ಟ್ಮೆಂಟ್. ಯಾವಾಗ ಬಿಸ್ನೆಸ್ ಮಾಡೋದು ಸುಲಭ ಅಂತ ಜಗತ್ತಿಗೆ ಗೊತ್ತಾಗುತ್ತೋ, ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಇದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೋ, ಆಗ ದೇಶ ವಿದೇಶಗಳ ಇನ್ವೆಸ್ಟ್ಮೆಂಟ್ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗಳಿಗೆ ಹರಿದು ಬರ್ಬೋದು. ಅವಾಗ ಹಕ್ಕಿ ನಂಬರ್ 3 ಇನ್ಫ್ರಾಸ್ಟ್ರಕ್ಚರ್. ಎಸ್, ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಪಾಲಿಸಿ ಮಾಡಿದ್ರೆ ಸಾಕಾಗಲ್ಲ. ಕಂಪ್ನಿಗಳು ಬಂದು ಕೆಲಸ ಮಾಡೋಕೆ ಯೋಗ್ಯವಾದ ಮೂಲ ಸೌಕರ್ಯವನ್ನ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನ ಮಾಡ್ಕೊಡ್ಬೇಕಾಗತ್ತೆ, 24/7 ಕರೆಂಟ್ ಕೊಡಬೇಕಾಗತ್ತೆ, ನೀರು ಕೊಡಬೇಕಾಗತ್ತೆ. ನೆಕ್ಸ್ಟ್ ಹಕ್ಕಿ ನಂಬರ್ 4 ಮಾಸ್ ಜಾಬ್ ಕ್ರಿಯೇಷನ್. ಇದೆಲ್ಲದರ ಪರಿಣಾಮ ಕರ್ನಾಟಕದ 4 ಕೋಟಿಗೂ ಅಧಿಕ ಕೆಲಸ ಮಾಡುವ ವರ್ಗಕ್ಕೆ ಜಾಬ್ ಸಿಗುತ್ತೆ. ಕೇವಲ 250-300 ಪೋಸ್ಟಿಂಗ್ ಕರೆಯೋದಲ್ಲ. ಭಾರತದ 60-65 ಕೋಟಿ ಕೆಲಸ ಮಾಡುವ ಜನ ಏನಿದ್ದಾರೆ ಕಾಯ್ತಿದ್ದಾರೆ, ಕೆಲಸ ಇಲ್ಲ ಅಂತೇಳಿ. ಎಲ್ಲರಿಗೂ ಕೆಲಸ ಇಲ್ಲ ಅಂತಿಲ್ಲ, ಕೆಲಸ ಮಾಡೋಕೆ ರೆಡಿ ಇರೋರು ಅಷ್ಟು ಜನ. ಅದರಲ್ಲಿ ದೊಡ್ಡ ಪ್ರಮಾಣ ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಇದೆ, 4%, 5%, 6%, 7% ಅಂತ ಹೇಳ್ಬೋದು. ಆದರೆ ಎಷ್ಟು ಜನ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ? ಎಷ್ಟೋ ಜನ ಸಿಕ್ಕಾಪಟ್ಟೆ ಎಜುಕೇಟೆಡ್ಸ್ ಕೂಡ ಅವರ ಎಜುಕೇಷನ್ಗೆ ಸಂಬಂಧ ಇಲ್ದಿರೋ ಯಾವುದೋ ಕೆಲಸ ಮಾಡ್ತಾ ಇದ್ದಾರೆ. ಇಂಜಿನಿಯರ್ಸ್, ಹೈಲಿ ಎಜುಕೇಟೆಡ್ ಪೀಪಲ್ ಕೂಡ ಟೈಮ್ ಬೇಯಿಂಗಿಗೆ ಅಂತ ಹೇಳಿ ಡೆಲಿವರಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅದು ಕೂಡ ಜಾಬ್ನಲ್ಲಿ ಕೌಂಟ್ ಆಗುತ್ತೆ. ಆದರೆ ನಾವೆಲ್ಲ ಎಕಾನಮಿಲಿ ಎಷ್ಟು ಜಾಬ್ ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಿ ಮಂತ್ ಆನ್ ಮಂತ್ ಲೆಕ್ಕ ಕೇಳಿದಾಗ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾಬ್ ಕ್ರಿಯೇಷನ್ ಸಾಧ್ಯ ಆಯಿತು, ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಆಯಿತು ಅಂತ ಹೇಳಿದ್ರೆ ಈ 60-65 ಕೋಟಿ ಯುವ ಸಮೂಹ ಏನಿದೆ ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಆಗುತ್ತೆ, ಉದ್ಯೋಗಗಳು ಜಾಸ್ತಿ ಸೃಷ್ಟಿ ಆಗ್ತವೆ, ಅವ್ರು ಇಷ್ಟಪಟ್ಟ ಕೆಲಸವನ್ನ ಮಾಡೋಕೆ ಅವರಿಗೆ ಅಪಾರ್ಚುನಿಟಿ ಸಿಗುತ್ತೆ, ಜೀವನ ಬದಲಾಗ್ಬೋದು. ಇಲ್ಲಿ ಇದೊಂದು ಎಕನಾಮಿಕ್ ಸೈಕಲ್ ಸ್ನೇಹಿತರೆ, ಇದನ್ನ ಡಿಮಾಂಡ್ ಮಾಡಬೇಕು ನಾವು. ನಮ್ಮ ನೆಕ್ಸ್ಟ್ ಆಗ್ರಹ ನಾಟ್ ಓನ್ಲಿ ಗೌರ್ಮೆಂಟ್ ಜಾಬ್ಸ್ ಇನ್ ಎಕಾನಮಿ. ನಾವು ವೋಟ್ ಹಾಕಬೇಕಾದ್ರೂ ಕೂಡ ಅದೇ ಪ್ಯಾರಾಮೀಟರ್ ಆಗಬೇಕು. ಉದ್ಯೋಗ ಸೃಷ್ಟಿ ಎಷ್ಟು ಮಾಡಿದಿರಿ ಅಂತ ಹೇಳಿ. ಯುವ ಜನರಿರೋ ರಾಷ್ಟ್ರ ಸ್ವಾಮಿ ಇದು, ಯುವ ಜನರಿರೋ ರಾಜ್ಯ ಇದು. 60-65% ಪಾಪ್ಯುಲೇಷನ್, ಮೆಜಾರಿಟಿ ಪಾಪ್ಯುಲೇಷನ್ 35 ವರ್ಷದ ಕೆಳಗೆ ಬಂದ್ಬಿಡ್ತಾರೆ ಈ ದೇಶದಲ್ಲಿ. ಹಂಗಿರ್ಬೇಕಾದ್ರೆ ನಂಬರ್ 1 ಇಶ್ಯೂ ಯಾವ್ದಾಗಿರ್ಬೇಕು? ಜಾಬ್ಸ್ ಡೇಟಾ ಆಗಿರಬೇಕು. ಅನ್ಎಂಪ್ಲಾಯ್ಮೆಂಟ್ ರೇಟ್ ನಂಬರ್ 1 ಪ್ಯಾರಾಮೀಟರ್ ಆಗಿರಬೇಕು. ಅದನ್ನು ಹಿಡ್ಕೊಂಡೆ ನಾವು ಪೊಲಿಟಿಕಲ್ ಡಿಬೇಟ್ಗಳನ್ನ ಮಾಡಬೇಕು, ರಾಜಕಾರಣಿಗಳನ್ನ ಪ್ರಶ್ನೆ ಕೇಳಬೇಕು. ಅವಾಗಲೇ ಈ ದೇಶ ಉದ್ಧಾರ ಆಗೋದು. ಪ್ರೈವೇಟ್ ಸೆಕ್ಟರ್ ಅಸಲಿ ಗೇಮ್ ಚೇಂಜರ್. ಸ್ನೇಹಿತರೆ, ಸರ್ಕಾರದ ಕೆಲಸ ಸರ್ಕಾರವನ್ನ ನಡೆಸ್ಕೊಂಡು ಹೋಗೋದು ಅಷ್ಟೇ. ಮೂಲ ಸೌಕರ್ಯಗಳನ್ನ ಕೊಡೋದು, ಕಾನೂನು ಸುವ್ಯವಸ್ಥೆ ಕಾಪಾಡೋದು. ಅಸಲಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿರೋದು ಎಕಾನಮಿಯಲ್ಲಿ. ಪ್ರೈವೇಟ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್, IT ಕಂಪನಿಗಳು, ಬಯೋಟೆಕ್ ಕಂಪನಿಗಳು, ಫ್ಯಾಕ್ಟರಿಗಳು, ಸಣ್ಣ ಪುಟ್ಟ ಕೈಗಾರಿಕೆಗಳು ಇಲ್ಲಿರೋದು ಆಕ್ಚುಲಿ ಇಂಜಿನ್. ನಮ್ಮ ಕರ್ನಾಟಕದ, ವಿಶೇಷವಾಗಿ ಬೆಂಗಳೂರಿನ ಎಕ್ಸಾಂಪಲ್ ತಗೊಳ್ಳಿ. ಇವತ್ತು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇಲ್ಲಿನ IT-BT ವಲಯ. ಬೆಂಗಳೂರೊಂದರಲ್ಲೇ IT ಸೆಕ್ಟರ್ ಸುಮಾರು 12 ಲಕ್ಷ ಜನಕ್ಕೆ ನೇರ ಉದ್ಯೋಗ ಕೊಟ್ಟಿದೆ. ಇನ್ನು ಪರೋಕ್ಷವಾಗಿ ಅಂದ್ರೆ ಕ್ಯಾಬ್ ಡ್ರೈವರ್ಸ್, PG ಓನರ್ಸ್, ಹೋಟೆಲ್ ಉದ್ಯಮ, ಹೌಸ್ ಕೀಪಿಂಗ್, ಡೆಲಿವರಿ ಎಕ್ಸಿಕ್ಯೂಟಿವ್ಸ್, ಹೀಗೆ ಪರೋಕ್ಷವಾಗಿ ಲಕ್ಷಾಂತರ ಜನ ಬದುಕನ್ನ ಕಟ್ಕೊಂಡಿದ್ದಾರೆ. ಕರ್ನಾಟಕದ GDPಯಲ್ಲಿ 60%ಕ್ಕೂ ಅಧಿಕ ಪಾಲು ಬರೋದು ಸರ್ವಿಸ್ ಸೆಕ್ಟರ್ ನಿಂದಲೇ. ಸರ್ಕಾರ ನಡೆಸೋಕೆ ಬೇಕಾಗಿರೋ ಅತಿ ದೊಡ್ಡ ಟ್ಯಾಕ್ಸ್, GST ಕಲೆಕ್ಷನ್ ಇದೆಲ್ಲ ಬರೋದು ಕೂಡ ಪ್ರೈವೇಟ್ ವಲಯದಿಂದಲೇ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಬೇಕಾದ್ರೂ ಸರ್ಕಾರಕ್ಕೆ ಈ ಖಾಸಗಿ ವಲಯದ ಆದಾಯವೇ ಆಧಾರ. ಇನ್ನು MSMEಗಳು, ನಮ್ಮಲ್ಲಿ 50-55 ಲಕ್ಷ ಜನಕ್ಕೆ MSMEಗಳು ಕೆಲಸ ಕೊಟ್ಟಿವೆ. ಎಲ್ಲಿಯ 100, 200, 300 ಅಂತ ಬರೋ ಈ ನೋಟಿಫಿಕೇಶನ್ಸ್, ಎಲ್ಲಿಯ ಕೋಟ್ಯಂತರ ಜಾಬ್ಸ್. ಇದು ವಾಸ್ತವ. ಅದೇ ಕಾರಣಕ್ಕೆ ಈ ವರದಿಯಲ್ಲಿ ನಾವು ಒತ್ತಿ ಕೇಳ್ತಿರೋದು ಸ್ನೇಹಿತರೆ, ನಮಗೆ ಕೇವಲ ಗೌರ್ಮೆಂಟ್ ಜಾಬ್ ಕೊಡಬೇಡಿ, ಅದು ಖಾಲಿ ಇರೋದನ್ನ ಫಿಲ್ ಮಾಡಬೇಡಿ ಅಂತಲ್ಲ, ಅದು ಮಾಡಿ ಜೊತೆಗೆ ಜಾಬ್ಸ್ ಕ್ರಿಯೇಟ್ ಮಾಡಿ. ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅದಕ್ಕೆ ಸೀಮಿತ ಆಗೋ ಯೋಜನೆಗಳನ್ನು ಮಾತ್ರ ತರಬೇಡಿ. ಅದು ಆಗಬೇಕು ಅಂತ ಹೇಳಿದ್ರೆ ನಾವು ಈ ಡಿಮಾಂಡನ್ನು ಮಾಡಬೇಕು. ಅದರ ಬೇಸಿಸ್ ಮೇಲೆ ನಮ್ಮ ಪೊಲಿಟಿಕಲ್ ಪ್ರಿಫರೆನ್ಸಸ್ ಮತ್ತು ವೋಟಿಂಗ್ ಪ್ಯಾಟ್ರನ್ ಇರಬೇಕು. ನಮ್ಮ MLAಗಳನ್ನು, ಮಂತ್ರಿಗಳನ್ನು, ಪೊಲಿಟಿಕಲ್ ಪಾರ್ಟೀಸ್ನ ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಗ್ಗೆ, ಜಾಬ್ಸ್ ಕ್ರಿಯೇಷನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕು. ಹೋದಲ್ಲಿ ಬಂದಲ್ಲಿ ಅಡ್ಡ ಹಾಕಿ ಇದನ್ನೇ ಕೇಳಬೇಕು. ಆವಾಗ ಮಾತ್ರ ಬದಲಾವಣೆ ಸಾಧ್ಯ. ಎಲ್ಲಿ ತನಕ ನಿಮ್ಮನ್ನ, ಯುವ ಜನತೆಯನ್ನ, ನಮ್ಮ ವೋಟ್ ಬ್ಯಾಂಕ್ ಅಂತ ಅವರು ಕನ್ಸಿಡರ್ ಮಾಡಲ್ವೋ, ಆ ಲೆಕ್ಕದಲ್ಲಿ ನಮ್ಮನ್ನು ಇಡಲ್ವೋ,
ಅಲ್ಲಿ ತನಕ ನಮ್ಮ ಯಾವ ಕೆಲಸಗಳು ಕೂಡ ಇವ್ರ ಕೈಲಿ ಮಾಡಕ್ ಆಗಲ್ಲ, ಅವ್ರು ಮಾಡೋದಿಲ್ಲ, ಸೀರಿಯಸ್ ಆಗು ಕೂಡ ತಗೊಳ್ಳೋದಿಲ್ಲ. ಪ್ರತಿಭಟನೆ ಮಾಡ್ತೀರಾ ಮಾಡ್ಕೊಳ್ಳಿ, ನಾವು ಪರ್ಮಿಷನ್ ಕೊಡ್ತೀವಿ, 20,000 ಜನ ಸೇರಿಸಿ, 30,000 ಜನ ಸೇರಿಸಿ, ಇದಿಷ್ಟು ಜಾಗದಲ್ಲಿ ಮಾಡಿ, ಗಂಟ್ಲು ಹರ್ಕೊಳ್ಳಿ, ಮನೆ ಹೋಗಿ. ಇದೇ ಆಟಿಟ್ಯೂಡ್ ಇವರು ತೋರಿಸ್ತಾನೆ ಇರ್ತಾರೆ ಸ್ನೇಹಿತರೆ. ಲಾಂಗ್ ಟರ್ಮ್ ಪ್ಲಾನ್ ನಾವು ಇವಾಗ ಮಾಡಲೇಬೇಕು. ಎಲೆಕ್ಷನ್ ಬಂದಾಗ ದೊಡ್ಡ ಪ್ರಮಾಣದ ಯುವ ಜನತೆ ಭ್ರಮನಿರಸನಾಗಿರೋರು ವೋಟ್ ಹಾಕೋಕೆ ಹೋಗೋದಿಲ್ಲ. ಅದೇ ಅವರಿಗೆ ಅಡ್ವಾಂಟೇಜ್. ನೋಡಿ, 60-65-70% ವೋಟಿಂಗ್ ಆಗುತ್ತೆ ಹೈಯೆಸ್ಟ್ ಅಂತ ಹೇಳಿದ್ರೆ. ಉಳಿದಿದ್ದ 20-30% ಜನ ವೋಟಿಂಗೇ ಮಾಡಿರೋದಿಲ್ಲ. ಹೆಚ್ಚಿನವರು ಯುವ ಜನತೆ ಅದರಲ್ಲಿ ಇರ್ತಾರೆ, ವಯಸ್ಸಾದ್ರು ಹೋಗಿ ವೋಟ್ ಹಾಕಿ ಬಂದಿರ್ತಾರೆ ಅಲ್ವಾ. ಒಂದು ಫ್ಯಾಕ್ಟ್ ಏನು ಅಂದರೆ ಸ್ನೇಹಿತರೆ, ನಾವು ಪಾಡ್ಕಾಸ್ಟ್ನಲ್ಲಿ ಕೂಡ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಫಸ್ಟ್ ಪಾಸ್ ದಿ ಪೋಸ್ಟ್ ಸಿಸ್ಟಮ್ನಲ್ಲಿ ಬಹುಮತಕ್ಕೆ ಬಂದ ಪಕ್ಷದ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಗೊತ್ತಾ? 30-40% ಇರುತ್ತೆ ಹೈಯೆಸ್ಟ್ ಅಂತ ಹೇಳಿದ್ರೆ. ವೋಟ್ ಹಾಕದೆ ಇದ್ರ ಬಗ್ಗೆ ಬೇಜಾರಾಗಿ ಸೈಡಿಗೆ ಕೂತಿರೋ, ಮುಖ ತಿರುಗಿಸಿ ಕೂತಿರೋ, ಅಸಹ್ಯ ಪಾಲಿಟಿಕ್ಸ್ ಅಂತೇಳಿ ಆ ಕಡೆ ತಿರುಗಿರೋ ಯುವ ಸಮುದಾಯ ಮನಸ್ಸು ಮಾಡಿದ್ರೆ ಅವರೇ ರೆವಲ್ಯೂಷನ್ ಮಾಡ್ಬೋದು, ಬದಲಾವಣೆಯನ್ನು ತಂದು ಬಿಡ್ಬೋದು. ನಮ್ಮ ಡೆಮೋಕ್ರಸಿ ನಮಗೆ ಕೊಟ್ಟಿರೋ ಈ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ಸರಿಯಾಗಿ ಬಳಸಬೇಕು. ಜಾತಿ, ಧರ್ಮ, ನಮ್ಮ ಸಮುದಾಯದ ಲೀಡರ್, ನಮ್ಮ ಐಡಿಯಾಲಜಿಯ ಲೀಡರ್ ಅಂತ ಡಿವೈಡ್ ಆಗದೆ ಹಾಗೆ ಮಾಡಿದಾಗ ಮಾತ್ರ ಸ್ನೇಹಿತರೆ ಬದಲಾವಣೆ ಸಾಧ್ಯ. ಜೊತೆಗೆ ಇನ್ನೊಂದು ವಿಚಾರ ಸ್ನೇಹಿತರೆ, ಸರ್ಕಾರಿ ಜಾಬ್ಸ್ನಲ್ಲಿ ಲಿಮಿಟೇಷನ್ಸ್ ಇದೆ. ಓಕೆ, ಒಂಥರ ಜಾಬ್ ಸೆಕ್ಯೂರಿಟಿ, ದಟ್ ಇಸ್ ಫೈನ್, ಆದರೆ ಲಿಮಿಟೇಷನ್ ಇದೆ. ಅಲ್ಲಿ ಆರ್ಥಿಕ ಅಭಿವೃದ್ಧಿ ವೈಯಕ್ತಿಕವಾಗಿ ಎಷ್ಟಾಗುತ್ತೆ ಅದಕ್ಕೊಂದು ಪರ್ಟಿಕ್ಯುಲರ್ ಲಿಮಿಟೇಷನ್ ಇದೆ, ಲೆಕ್ಕ ಇದೆ. ಅದನ್ನು ಮೀರಿ ನೀವು ಆರ್ಥಿಕವಾಗಿ ದೊಡ್ಡದಾಗಿ ಏನೋ ಗ್ರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಆದರೆ ಟ್ಯಾಲೆಂಟ್ ಇರೋ ನಮ್ಮ ಯುವ ಜನತೆ ಮನಸ್ಸು ಮಾಡಿದ್ರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಎಲ್ಲಿಂದ ಎಲ್ಲಿಗೂ ಹೋಗ್ಬೋದು. ಅವ್ರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ವೆಲ್ತ್ ಕ್ರಿಯೇಟ್ ಮಾಡಿ ದೇಶವನ್ನು ಶ್ರೀಮಂತಿಕೆಗೆ ತಗೊಂಡು ಹೋಗೋಕೆ ಸಾಧ್ಯ ಆಗೋದು ಸರ್ಕಾರಿ ಜಾಬ್ಗಳಿಂದ ಅಲ್ಲ, ಪ್ರೈವೇಟ್ ಸೆಕ್ಟರ್ನಲ್ಲಿ ಆಗೋ ರಿಯಲ್ ಆಂಟ್ರಪ್ರಿನರ್ಶಿಪ್ನಿಂದ, ಉದ್ಯಮಶೀಲತೆಯಿಂದ ಸ್ನೇಹಿತರೆ. ಖಾಸಗಿ ವಲಯದಲ್ಲಿ ಗ್ರೋತ್ಗೆ ಯಾವುದೇ ಲಿಮಿಟೇಷನ್ನೇ ಇಲ್ಲ. ನೀವು ಬಯಸಿದಷ್ಟು, ನೀವು ಹೋದಷ್ಟು ಅದನ್ನು ಕೂಡ ನಾವು ಆ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸ್ನೇಹಿತರೆ, ನಿಮ್ಮಲ್ಲಿ ಪ್ರೀತಿಯ ಮನವಿ, ಆಗ್ರಹ ಇನ್ನು ಮುಂದೆ ಕೇವಲ ಗೌರ್ಮೆಂಟ್ ಜಾಬ್ಸ್ ಫುಲ್ಫಿಲ್ ಮಾಡಿ ಅಂತ ಮಾತ್ರ ಕೇಳೋದಲ್ಲ, ನಾವು ಎಕಾನಮಿಯಲ್ಲಿ ಜಾಬ್ಸ್ ಕ್ರಿಯೇಟ್ ಮಾಡೋಕೆ ಬೇಕಾಗಿರೋ ಒಂದೊಂದೇ ಹೆಜ್ಜೆಯನ್ನು ಇಡೋಕೆ ಶುರು ಮಾಡಿ ಅನ್ನೋ ಆಗ್ರಹವನ್ನು ಮಾಡೋಣ ಸ್ನೇಹಿತರೆ. ಇವಾಗ ನಿಮಗೆ ಅನಿಸುತ್ತೆ? ನಿಮ್ಮ ಒಪಿನಿಯನ್ ದಯವಿಟ್ಟು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಸೇರ್ಬೋದು, ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗ್ಬೋದು. ಅದರಲ್ಲಿ ವೀಕ್ಲಿ ಬಿಸ್ನೆಸ್ ನ್ಯೂಸ್, ಹೈ ಕ್ವಾಲಿಟಿ ಬಿಸ್ನೆಸ್ ಬುಲೆಟಿನ್ ಮೆಂಬರ್ ಓನ್ಲಿ ಬರ್ತಾ ಇದೆ. ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್, ಮಂತ್ಲಿ ಕರೆಂಟ್ ಪವರ್ ಇದೆ ಅದರಲ್ಲಿ. ಹಾಗೆ ಇವಾಗ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಕೂಡ ಪಬ್ಲಿಷ್ ಆಗ್ತಾ ಇದೆ. ಅದೆಲ್ಲವನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.